ಈ ಮುಂದೆ ಈ ಬರ್ಕೊಂಡು ಬರೋದು ಓದೋಕ್ಕೆ ಮುಂಚೆ ನಾನು ಭಾವನೆ ಬೇಗ ಹೇಳ್ಬಿಡ್ತೀನಿ. ಒಂದು ಸಂತೋಷ, ಎರಡನೇದು ಈ ಕೂತಿರೋರೆಲ್ಲ ನನ್ನ ಪರಿಚಯ ಇರೋದು, ಇನ್ನು ನನ್ನ ನೆಂಟರು ಇದ್ದಾರೆ, ಅದಲ್ಲದೆ ವ್ಯಾಪಾರಸ್ಥರ ಜೊತೆಲಿ ಬೆಳೆದಕ್ಕೆ ಈ ಮಟ್ಟಕ್ಕೆ ತಂದಿರೋ ಎಲ್ಲರೂ ಹಿರಿಯರು ಕೂತಿದ್ದಾರೆ. ಅದೆಲ್ಲರೂ ನಮಸ್ಕಾರ. ಭಾಳ ಹೇಳಿದ್ರು, ಆ ಪ್ರಮೋಟರು ಈ ಪ್ರಮೋಟರು ಎಲ್ಲ ಆಯಿತು, ಬಟ್ ನೀವೆಲ್ಲ ಬೆಳೆಸಿರೋದು ನಾವು ನಮ್ಮನ್ನು. ಕೂತಿರೋದು ಎಲ್ಲರೂ ಜೊತೆಲಿ ಬೆಳೆದಿದ್ದೀವಿ, ಓಡಾಡಿದ್ದೀವಿ, ಕಾಂಪಿಟೇಷನ್ ಮಾಡಿದ್ದೀವಿ, ಹಲವಾರು ಸಬ್ಜೆಕ್ಟಲ್ಲಿ ಭಿನ್ನಾಭಿಪ್ರಾಯ ಅಂದರೆ ಆರ್ಗ್ಯೂ ಮಾಡಿ ಕೊನೆಗೆ ಮನೆಗೆ ಹೋಗೋಷ್ಟದ್ದು ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಅದರಲ್ಲಿ ಪ್ರೆಸಿಡೆಂಟ್ ಅವರು ಸೇರಿದ್ದಾರೆ. ಯಾಕೆ ತಿಳಿಸ್ತಾ ಇದ್ದೀನಿ ಅಂದರೆ, ಇದು ಬದುಕೊಂಬಂದಿರೋದಕ್ಕಿಂತ ಈ ಹೃದಯದ ಭಾವನೆ ಇದೆಯಲ್ಲ, ಇದು ಭಾಳ ಮುಖ್ಯ. ಎಲ್ಲ ಸಂಸ್ಥೆಗಳು ನೋಡಿ, ಒಂದೊಂದು ಸಂಸ್ಥೆಯಲ್ಲೂ ಬೆಳೆಯೋಕ್ಕೆ ಬಿಟ್ಟು ಇಲ್ಲಿ ತಂದು ಕುಡಿಸಿದ್ರೆಲ್ಲರೂ ಇಲ್ಲಿ ಕೂತಿದ್ದೀರಾ. ನೀವಿಲ್ಲಿ ಕೂತ್ಕೋಬೇಕು, ನಿಮ್ಮ ಪರವಾಗಿ ನಾನು ತಗೊಳ್ತಾ ಇರೋದು ಅಂತ ಹೇಳ್ತಾ ಇದ್ದೀನಿ. ಕರ್ನಾಟಕ ಆರೋಗ್ಯ ಚಾರಿಟಬಲ್ ಟ್ರಸ್ಟ್, ವಾಸವಿ ಟ್ರಸ್ಟ್ ಹಿರಿಯರು, ನೀವೆಲ್ಲ ಬೆಳೆಸಿರೋರು, ನೀವೆಲ್ಲ ಜಾಗ ಕೊಟ್ಟರೆ ಬೆಳೀರಿ, ಸೇವೆ ಮಾಡಿ ಅಂತ ಸೂಚನೆ ಕೊಟ್ಟು ನಾವು ಕೆಲಸ ಮಾಡಿದ್ದೀವಿ ಅಷ್ಟೇ. ಒಬ್ಬರು ವ್ಯಾಪಾರ ಮಾಡೋಕ್ಕೆ ಜಾಗ ಬಿಟ್ಕೊಟ್ರು, ಒಬ್ರು ಸಮಾಜ ಸೇವೆ ಮಾಡೋಕ್ಕೆ ಜಾಗ ಕೊಟ್ಟರು, ನೀವೇನು ಸ್ಕೂಲವರು, ಎಲ್ಲರೂ ಸ್ನೇಹ ಸೇವಾ ಟ್ರಸ್ಟ್ ಅವರು ಇವೆಲ್ಲರೂ ಸೇರಿ ನಮ್ಮನ್ನು ಮಾಡಿ ಕೆಲಸ ಅಂತ ಹೇಳಿದಕ್ಕೆ ಬಂದಿದ್ದೀವಿ. ಅದರ ರಿಸಲ್ಟು ನೀವು ಇಷ್ಟೊತ್ತು ಕೇಳಿಸ್ಕೊಂಡ್ರಿ. ಇದಲ್ಲದೆ ನನ್ನ ಕುಟುಂಬ ಇದೆಯಲ್ಲ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ಫ್ಯಾಮಿಲಿ, ಇವರೆಲ್ಲರೂ ನೋಡ್ತಾ ಇದ್ದೀರಾ. ನೀವು ಯಾರಿಗೂ ಚೇರ್ ಬೇಡ, ಮೊದಲು ಬಂದವ್ರು ಕೂರಿಸ್ಬೇಕು ಅಂತ ವ್ಯಾಯಾಮನ, ಕಷ್ಟಪಟ್ಟವ್ರು ಕೂರಿಸ್ಬೇಕು, ಇಲ್ಲ ಕುತ್ಕೊಳ್ಳೋಕ್ಕಾಗಲ್ಲ ಯಾರಿಗೂ. ಇವ್ರಿಗೆ ಅಷ್ಟು ಅಭಿಮಾನ ಅವ್ರ ಹಿರಿಯಣ್ಣನ ಮೇಲೆ. ನಮ್ಮ ತಂದೆ 2001ರಲ್ಲಿ ತೀರ್ಕೊಂಡ್ರು. ಸೊ ನಮ್ಮನ್ನು ಬೈಡ್ ಮಾಡೋಕ್ಕೆ ಯಾರೂ ಇಲ್ಲ, ನಾನೇ ದೊಡ್ಡವನು, ನನಗೆ ಬುದ್ಧಿ ಹೇಳೋರು ಯಾರೂ ಇರಲಿಲ್ಲ. ತಾಯಿ 2010ರಲ್ಲಿ ತೀರ್ಕೊಂಡು 11ರಲ್ಲಿ. ಇವತ್ತು ನಮ್ಮನ್ನೆಲ್ಲ ಸೇರಿಕೊಂಡು ಒಂದು ಒಗ್ಗೂಟನ್ನ ನಡೆಸ್ತಾ ಇದೆ ಅಂದರೆ ನಮ್ಮ ಭಾವನೆ, ನಮ್ಮನ್ನು ಒಬ್ರಿಗೊಬ್ರಿಗಿರುವ ಭಾವನೆ ಅಂತ. ಈ ಒಟ್ಟು ಕುಟುಂಬದ ಪ್ರತಿಫಲವೇ ಈ ರಿಸಲ್ಟು, ಚೀಫ್ ಪ್ರಮೋಟರ್ ಇದನ್ನು ಹೇಳ್ತಾರೆ, ಹೇಳಿ ಅದೆಲ್ಲ ಒಪ್ಕೊಳ್ತೀವಿ. ಈ ಭಾವನೆ ನಿಮಗೆಲ್ಲ ತಿಳಿಸ್ಬೇಕು ಅನ್ನಿಸ್ತು. ಈ ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಂದು ಕಡೆ ನನಗೆ ಒಂದ್ಸತಿ ಬೆನ್ನಲ್ಲಿ ತಟ್ಟಿ, ಒಂದ್ಸತಿ ತಲೆ ಮೇಲೆ ಹೊಡೆದ ಎಸ್ ಗುಪ್ತಾ ಇಲ್ಲೇ ಇದ್ದಾರೆ. ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ಬಹಳ ಸಂತೋಷ. ಭಾರತ ರತ್ನ ಶ್ರೀ ಎಂ ವಿಶ್ವೇಶ್ವರಯ್ಯ ಮೆಮೋರಿಯಲ್ ಅವಾರ್ಡ್, ಇದರಿಂದ ನನಗೆ ಮುಂದಿನ ದಿನಗಳಲ್ಲಿ ಇನ್ನೂ ಸಾಮಾಜಿಕ ಪ್ರಜ್ಞೆ ಚೆನ್ನಾಗಿ ಬರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ದುಡ್ಡು ಮಾಡೋದೇ ಒಂದು, ಸಾಮಾಜಿಕ ಪ್ರಜ್ಞೆ ಚೆನ್ನಾಗಿ ಬರಬೇಕು. ಅದರಲ್ಲಿ ಅಲ್ಪ ಸ್ವಲ್ಪ ದೋಷಗಳಿದ್ರೆ ಅದನ್ನೆಲ್ಲ ಬಿಟ್ಟು ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂತ ನನಗೆ ಆಸೆ. ನಮ್ಮ ಸಂಸ್ಥೆ 1972ರಲ್ಲಿ ಸ್ಟಾರ್ಟ್ ಆಯಿತು. ಅದಕ್ಕೆ ಮುಂಚೆ ಸ್ವತಂತ್ರ ಪೂರ್ವದಲ್ಲಿ ನನ್ನ ಅಜ್ಜ ಬ್ರಿಟಿಷ್ ಕಾಲದಲ್ಲಿ ಹೊಡೆದಾಡಿ ರೈಸ್ ಮಿಲ್ ಲೈಸೆನ್ಸ್ಗೆ ಹಾಕಿದ್ರಂತೆ. ಅಷ್ಟೊತ್ತು ನಮಗೆ ಇಂಡಿಪೆಂಡೆನ್ಸ್ ಬಂತು. ನನ್ನ ಸ್ವಂತ ಊರಾದ ಕೊಳ್ಳೇಗಾಲ ಮಡ್ರಾಸ್ ಪ್ರೆಸಿಡೆಂಟಿಗೆ ಸೇರಿತ್ತು. ಆವತ್ತು ನಾವು 1 ರೂಪಾಯಿಗೆ 150 ಜನ ಸೇರಿ ಪಬ್ಲಿಕ್ ಸೆಕ್ಟರ್ ರೈಸ್ ಮಿಲ್ ಮಾಡಿದ್ದೀವಿ. ನಾನು ಹೇಳ್ತಾ ಇರೋದು 47ರಲ್ಲಿ 50ರಲ್ಲಿ. ಇದು ನಮ್ಮಲ್ಲಿ ಸೇರ್ಕೊ ಬಂದ್ಬಿಟ್ಟಿದೆ. ನಾನು 3ನೇ ಜನರೇಷನ್, ನನಗೆ 62 ವರ್ಷ. 4ನೇ ಜನರೇಷನ್ ಬಂದಿದ್ದಾರೆ, 5ನೇ ಜನರೇಷನ್ ರೆಡಿ ಮಾಡ್ತಾ ಇದ್ದೀವಿ. ನನ್ನ ತಂದೆ ಲೇಟ್ ಅಮರನಾಥ ಗುಪ್ತಾ ಅವರು ದುಡ್ಡು ಮಾಡೋದರ ಜೊತೆಗೆ ಸಾಮಾಜಿಕ ಪ್ರಜ್ಞೆ ಇರಬೇಕು ಅಂಥೇಳಿ ಎಷ್ಟು ನಮಗೆ ತಲೆ ತಿರುಗಿದ್ದಾರೆ ಅಂದರೆ, ನನ್ನ ಹುಟ್ಟೂರಾದ ಕೊಳ್ಳೇಗಾಲದಲ್ಲಿ ನನ್ನ ಪೂರ್ವಜರು ಹುಟ್ಟಿದ ಮನೆ ಹಾಗೆ ಪ್ರಿಸರ್ವ್ ಮಾಡ್ಕೊಂಡು ಬಂದಿದೆ. ಒಂದು ಧರ್ಮ ಕಾರ್ಯಕ್ಕೆ ದುಡ್ಡು ಮನೆ ಎಲ್ಲ ಬರ್ಕೊಟ್ರು. ಎಲ್ಲರೂ ಸೇರೋದು ಗ್ರಾಮ ವಿಕಾಸ ಕೆಲಸ ಇದೆ, ಅದಕ್ಕೆಲ್ಲ ಬರ್ಕೊಟ್ವಿ. ಅಲ್ಲಿ ಮಕ್ಕಳಿಗೆ ಊಟ ತಿಂಡಿ, ಶಾಲೆ, ಬಟ್ಟೆ, ದುಡ್ಡು ಎಲ್ಲ ಸೇರಿಸಿ ನೋಡ್ಕೊಳ್ತೀವಿ. ಹೀಗೆ ನಮ್ಮ ಪೂರ್ವಜರು ಹೇಳ್ಕೊಟ್ಟಿರೋದು ನನಗೆ, ಆ ಮನೇಲಿ ಕೊಡಿ ಅಂತ. ದೊಡ್ಡಪ್ಪ ಚಿಕ್ಕಪ್ಪರು ಎಲ್ರಿಗೂ ಸೇರಿತ್ತು ಆ ಮನೆ, ಎಲ್ಲರೂ ಬರ್ಕೊಟ್ರು. ಏನು ಸಮಾಜ ಕೊಡ್ತಾ ಇದೆಯಾ, ಕೊಡು, ಎಷ್ಟು, ಏನು ಬೇಡ. ಇದು ನನ್ನ ಒಡವಟ್ಟಿದರು, ನನ್ನ
ನೆಂಟರದ್ದು ಎಲ್ಲಪ್ಪ ದೊಡ್ಡಪ್ಪ ಚಿಕ್ಕಪ್ಪ ಎಲ್ರಿಗೂ ಇದೇ ಭಾವನೆ. ನನ್ನ ವ್ಯಾಪಾರದಲ್ಲಿ ಈ 350 ಡಿಸ್ಟ್ರಿಬ್ಯೂಟ್ರು, 100 ಲಾರಿ, 1000 ಜನ ಕೆಲಸಗಾರರು, ಹಲವಾರು ಜಾಗದಲ್ಲಿ ವ್ಯಾಪಾರ, ಇದೆಲ್ಲವೂ ಭಾಳ ಸುಸ್ಥಿರವಾಗಿರಬೇಕಂದ್ರೆ ನನ್ನ ಮೊದಲನೇ ಕುಟುಂಬದ ಅಣ್ಣ ತಮ್ಮ ಅಕ್ಕ ತಂಗಿ, ನನ್ನ ಮಕ್ಕಳು, ನನ್ನ ತಮ್ಮಂದಿರ ಮಕ್ಕಳು, ಅವ್ರ ಫ್ಯಾಮಿಲಿಯವರು ನನ್ನ ಮೇಲೆ ಇಟ್ಟಿರೋ ನಂಬಿಕೆ, ಇದಿಲ್ಲದೆ ಇದು ತಗೊಳಕ್ಕಾಗಲ್ಲ. ಸರ್ ವಿಷನ್ ಎಷ್ಟೇ ಇರ್ಬೋದು, ಎಷ್ಟು ಕಡೆ ಮಾಡ್ತೀರಾ, ಎಷ್ಟು ಕಡೆ ಇರ್ತೀವಿ, ನಮ್ಮ ಶ್ರೀನಿವಾಸ್ ಮತ್ತು ಒಂದು ಕಡೆ ಇರ್ತಾರೆ. ಪ್ರತಿಯೊಂದು ಕಡೆನೂ ಒಬ್ಬೊಬ್ಬ ಜವಾಬ್ದಾರಿ ತಗೊಂಡು ನನ್ನ ಬೆಳೆಸಿ ಇಲ್ಲಿ ಮುಂದಕ್ಕೆ ತಂದು ಇಟ್ಟಿದ್ದಾರೆ. ಮೊದಲಿಂದನೂ ನಾವು ಟೆಕ್ನಾಲಜಿಗೆ ಒತ್ತು ಕೊಟ್ಟು, ಅಂದರೆ ಸ್ವತಂತ್ರ ಕಾಲದಲ್ಲಿ ದುಡ್ಡಿರಲಿಲ್ಲ, ದುಡ್ಡು ಬಂದಾಗಿಂದ ಟೆಕ್ನಾಲಜಿಗೆ ದುಡ್ಡು ಹಾಕಿ ನಮ್ಮ ಸಂಸ್ಥೆನ ಬೆಳೆಸೋಕ್ಕೆ ಭಾಳ ಪ್ರಯತ್ನ ಪಟ್ಟು ಇಲ್ಲಿವರೆಗೂ ತಂದಿದ್ದೀವಿ. ಈ ಫುಡ್ ಪಾರ್ಕ್ ಸ್ಕೀಮ್ಗಳು ನಿಮಗೆಲ್ಲ ಗೊತ್ತಿರಬೇಕು. ಗೌರ್ಮೆಂಟ್ ಸಬ್ಸಿಡಿ ಕೊಡುತ್ತೆ, ಒಳ್ಳೆ ಸಬ್ಸಿಡಿ ಕೊಡುತ್ತೆ, ಅದೇ ದೊಡ್ಡ ದುಡ್ಡು, ಅದು ಇಟ್ಕೊಂಡ್ರೆ ದೊಡ್ಡ ದುಡ್ಡು ಆಗೋಗುತ್ತೆ ನಮಗೆ. ಬಟ್ ನಮ್ಮ ಉದ್ದೇಶ ಸಬ್ಸಿಡಿ ಒಳಗೆ ನಿಲ್ಲಿಸಬಾರ್ದು, ನಮ್ಮ ಫುಡ್ ಪಾರ್ಕ್ ಮಾದರಿಯಾಗಿರಬೇಕು. ಇನ್ನು 3 ವರ್ಷದಲ್ಲಿ ತಮ್ಮನಿಗೆ ಬಂದು ತೋರಿಸಿ, ನಮ್ಮ ಉದ್ದೇಶ ಇವತ್ತು ಪ್ರತಿಫಲ ತಾವು ಏನು ಹೇಳಿದ್ದೀರಾ, ತಾವು ಹೇಗೆ ಬೆನ್ನು ತಟ್ಟಿ ಸಂತೋಷ ಪಡಿಸಿದ್ದೀರಾ, ಅದರ ಪ್ರತಿಫಲನೇ 3 ವರ್ಷದಲ್ಲೇ ನಿಮಗೆ ತೋರಿಸ್ಬೇಕು ಅಂತ ನಮಗೆ. 2,000 ಟನ್ನು ಮೊದಲು ಒಂದು ದಿವಸಕ್ಕೆ 2,000 ಜನ ಮಾಡಿ 24 ಗಂಟೆನೂ ಮಾಡಿ ಪ್ರತಿಯೊಂದು ವಸ್ತು ಸಿಗೋ ಥರ ವ್ಯವಸ್ಥೆ ಮಾಡಿದ್ದೀವಿ ನಾವಲ್ಲಿ. ವೆಜಿಟೇಬಲ್ ಇರ್ಬೋದು, ಹಾಲು ಇರ್ಬೋದು, ತರಕಾರಿ ಇರ್ಬೋದು, ಕೋಲ್ಡ್ ಸ್ಟೋರೇಜ್ ಇರ್ಬೋದು, ಯಾವುದೋ ಮದುವೆ ಮಂಟಪದಲ್ಲಿ ಬೆಳಗ್ಗೆ 4 ಗಂಟೆಗೆ ಹಾಲು ಆಗೋಗಿದ್ದರಿಂದ ಕೊಡೋ ವ್ಯವಸ್ಥೆ ಇದೆ, ವೆಜಿಟೇಬಲ್ಸ್ ಆಗೋಗಿಂದ ಕೊಡೋ ವ್ಯವಸ್ಥೆ ಇದೆ. ಇದೆಲ್ಲ ಒಳ್ಳೆ ಗುಣಮಟ್ಟದ ಮಾಡಬೇಕು ಅಂತ ಯೋಚನೆ ಮಾಡಿ ಅಷ್ಟು ಚೆನ್ನಾಗಿ ಮಾಡಿ ಹೊರಟಿದ್ದೀವಿ. ಅದರ ಕಲ್ಪನೆ ನೀವು ತಿಳಿಸ್ತಾ ಇದ್ದೀವಿ ಅಷ್ಟೇ, ಮಾಡಿ ತೋರಿಸ್ತೀವಿ. ನೀವೆಲ್ಲರೂ ಇದೇ ಥರ ಸಪೋರ್ಟ್ ಇದೆ, ಅದನ್ನು ಮಾಡಿ ತೋರಿಸ್ತೀವಿ. ಇದೆಲ್ಲಕ್ಕೂ ಹೋಗ್ಬೇಕಂದ್ರೆ ಈ ಕಾಂಪಿಟೇಷನ್ ಇರುತ್ತೆ. ಎಲ್ಲ ಕೂತಿದ್ದಾರೆ ಹಿರಿಯರು ದೊಡ್ಡವರು, ನೀವೆಲ್ಲರೂ ಪುಷ್ ಮಾಡ್ತೀರ, ನಾವು ಇನ್ನು ಸ್ವಲ್ಪ ಕಲಿತೀವಿ. ನೀವು ಬುದ್ಧಿವಂತರೆ, ನಿಮ್ಮ ಜೊತೆ ಇರ್ಬೇಕಂದ್ರೆ ನಮಗೂ ಸ್ವಲ್ಪ ಬುದ್ಧಿ ಇರಬೇಕು. ಇದೆಲ್ಲರ ಪ್ರತಿಫಲದಲ್ಲಿ ನನ್ನ ಜೊತೆ ಇರುವ ಆಫೀಸ್ ಸ್ಟಾಫು, ಲ್ಯಾಬ್ ಟೆಕ್ನಿಷಿಯನ್ಸು, ಅಕೌಂಟೆಂಟ್ಸು, ಆರ್ಥಿಕ ತಜ್ಞರು, ಅಡ್ವೈಸರ್ಸು, ಅದೇ ಆಡಿಟರ್ಸು, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು, ಬ್ಯಾಂಕ್ಸು ಎಲ್ಲರೂ ಕರೆದಿದ್ದೀನಿ. ನೋಡ್ರಪ್ಪ, ನೀವು ಕೊಟ್ಟಿರೋ ದುಡ್ಡು ಭದ್ರವಾಗಿದೆ, ಏನು ಯೋಚನೆ ಮಾಡಬೇಡಿ, ಚೆನ್ನಾಗಿ ಬೆಳೆದಿದೆ, ಸ್ವಲ್ಪ ಕೊಟ್ಟರೆ ಇನ್ನೂ ಬೆಳಿತೀವಿ ಅಂತ ಎಲ್ಲ ಇಲ್ಲೇ ಕೂತಿದ್ದಾರೆ. ಇದೆಲ್ಲದಕ್ಕೂ ಹಿರಿಯರು ಆಶೀರ್ವಾದ, ಸಮಾಜದ ಪ್ರೇರೇಪಣೆ, ಹಲವು ಸಂಸ್ಥೆಗಳ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಸಾರ್ವಜನಿಕ ಸಂಸ್ಥೆಗಳು ಹೇಳಿದ್ನಲ್ಲ, 5 ಸಂಸ್ಥೆಗಳು, ಇದೆಲ್ಲರ ಪ್ರತಿಫಲ ನೀವು ನೋಡ್ತಾ ಇದ್ದೀರಾ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಎಲ್ಲಕ್ಕೂ ಕೊನೆಗೆ ಮಾಡೋಕ್ಕೆ ಮುಂಚೆ, ನನಗೆ ಇಷ್ಟು ಬುದ್ಧಿ ಇದೆ ಅಂತ ನೀವು ಹೇಳಿದ್ದೀರಾ, ಅದು ನಂಬ್ಕೊಂಡಿದ್ದೀನಿ, ಇದೆ ಅಂತ ನಾನು ಅಂದುಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. ನೀವು ನನ್ನ ಈ ಪ್ರೈಸ್ಗೆ, ಈ ಪ್ರಶಸ್ತಿಗೆ ಸ್ವೀಕರಿಸಕ್ಕೆ ಭಾಳ ಧನ್ಯವಾದ ಹೇಳಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಇನ್ನು ಸ್ವಲ್ಪ ಕೊಡಬೇಕು ಅಂತ ಆಸೆ ಇದೆ. ಹಲವಾರು ಕಾರ್ಯಕ್ರಮಗಳನ್ನು ತಲೆಗೆ ಹಾಕ್ಕೊಂಡಿದ್ದೀನಿ, ಎಲ್ಲೆಲ್ಲಿ ಜೋಡಿಸ್ಕೋಬೇಕು ಅಂತ. ಇನ್ನೊಂದು 2-3 ವರ್ಷದಲ್ಲಿ ಅದನ್ನೆಲ್ಲ ತೋರಿಸಿ ನಿಮ್ಮ ಮುಂದೆ ಬಂದು ಈ ಸಂತೋಷನ ಹಂಚ್ಕೊಳ್ತೀನಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.